ಬ್ಯಾಕ್ ವಾಟ್ರಿಗೆ ಈ ಕಡೆಯಿಂದ ಹೋಗಬೇಕು. ಅಂತ ಏನು ಚೆನ್ನಾಗಿ ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಅದ್ಭುತವಾಗಿ ಕಟ್ತಾ ಇದ್ದಾರೆ. ತುಂಬ ಚೆನ್ನಾಗೈತೆ. ಬ್ಯಾಕ್ ವಾಟ್ರಿಗೆ ಕಬ್ನಿಯಿಂದ ಇದೇ ರೋಡಲ್ಲಿ ಹೋಗಬೇಕು. ಬ್ಯಾಕ್ ವಾಟ್ರಿಗೆ ನಿಮಗೆ ಆರ್ಚ್ ಕಾಣಿಸ್ತಾ ಇತ್ತು. ಆರ್ಚಿಂದ ಮುಂದೆ ಒಂದು 3 ಕಿಲೋಮೀಟ್ರ್ ಹೋಗಬೇಕು ಬ್ಯಾಕ್ ವಾಟ್ರಿಗೆ. ರೋಡ್ ಸರಿ ಇಲ್ಲ, ಈಗ ರೋಡ್ ಮಾಡ್ತಾ ಇದ್ದಾರೆ. ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಸ್ವಲ್ಪ ನೋಡ್ಕೊಂಡು ಓಡಾಡಿ. ನೈಟ್ ಹೊತ್ತು ಬರೋರು ಸ್ವಲ್ಪ ಜಾಗ್ರತೆಯಾಗಿ ಓಡಾಡಿ. ರೋಡ್ಗಳು ಸರಿ ಇರೋದಿಲ್ಲ, ಅದಕ್ಕೆ ಬಿಡಿಸ್ದಾಡ್ತಾದ್ಮೇಲೆ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಹೋಗ್ಬೇಕಾಯ್ತದೆ. ಈ ಗೇಟ್ ಹತ್ರ ಹೋಗ್ಬಿಡಿ. ಗೇಟ್ ಹತ್ರ ಯಾರನ್ನೂ ಬಿಡೋದಿಲ್ಲ ಇಲ್ಲಿಗೆ. ಹಿಂಗೆ ಹೋಗ್ತಾ ಇದ್ರೆ ಇನ್ನೊಂದು ಊರು ಸಿಗುತ್ತೆ. ಇನ್ನೊಂದು ಊರ ಹತ್ರ ಒಂದು ಟರ್ನಿಂಗ್ ಇದೆ. ಆ ಟರ್ನಿಂಗ್ ಹೊಡೆದು ಸ್ಟ್ರೈಟ್ ಹೋಗಬೇಕು. ಬನ್ನಿ, ನಾನು ತೋರಿಸ್ಕೊಡ್ತೀನಿ ನಿಮಗೆ ಹೆಂಗೆ ಹೋಗಬೇಕು ಅಂತ. ಫ್ಯಾಮಿಲಿ, ಮಕ್ಕಳು, ಫ್ಯಾಮಿಲಿ ಆ ಥರ ಎಲ್ಲ ಯಾರು ಬಂತು ಅಂದರೆ ಬೆಸ್ಟ್ ಪ್ಲೇಸು ಅಂತ ಹೇಳ್ಬೋದು. ನೋಡಿ 3 ಕಿಲೋಮೀಟ್ರ್ ಇದೆ ಕಿತ್ತೂರು. ಇಲ್ಲಿಂದ ಹಿಂಗೆ ಹೋಗಬೇಕು. ಕಾಣಿಸ್ತಾ ಇದ್ದ ಆ ಗುಡಿ ಹತ್ರ ಟರ್ನಿಂಗ್ ಹೊಡಬೇಕು. ಟರ್ನಿಂಗ್ ತಗೊಂಡು ರೈಟ್. ಇನ್ನೇನು ಹತ್ರ ಇದೆ, ತುಂಬ ದೂರ ಏನಿಲ್ಲ. ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಲೆಂತ್ ಅನ್ಸ್ಬೋದು. ಲೈವಲ್ಲಿ ಬಂದಾಗ ತುಂಬ ಹತ್ರ ಇದೆ ರೂಟು. ಯಾರು ಬೇಕಾದ್ರೂ ಬರ್ಬೋದು ಇಲ್ಲಿಗೆ. ರೈಟ್ ಇದೆ, ಗಿಡರ್ ಮಾಡಿ ರೈಟ್ ಹೋಗಿ. ಹಂಗೆ ಇನ್ನೊಂದು ರೂಟ್ ಗೊತ್ತಂದರೆ ಹಿಂಗೆ ಹೋಗಿ ಈ ರೂಟಲ್ಲಿ. ಇದೇ ರೂಟಲ್ಲಿ ಒಂದು ಸ್ಟ್ರೈಟು ಒಂದು 200 ಮೀಟ್ರ್ ಹೋಯ್ತು ಅಂದರೆ ಸಿಗ್ತದೆ ನಿಮಗೆ ರೂಟು. ಇಲ್ಲೂ ಒಂದು ಸ್ವಲ್ಪ ರೂಟ್ ಚೆನ್ನಾಗಿಲ್ಲ. ನಿಧಾನಕ್ಕೆ ಓಡಾಡಿ. ಇಲ್ಲಿ ಅಲ್ಲಿ ಬೈಕು, ಕಾರು ಎಲ್ಲ ಓಡಾಡ್ಬೋದು. ಸೀದಾ ಅಲ್ಲಿಗೆ ಹೋಗುತ್ತೆ, ನೋ ಪ್ರಾಬ್ಲಮ್. ಯಾರ್ದು ಏನೋ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಜಾಸ್ತಿ ಇಲ್ಲಿ ಎಲ್ಲ ನೈಟ್ ಹೊತ್ತು ಬರೋಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ಇಲ್ಲಿ ಹುಲಿ, ಚಿರತೆ ಎಲ್ಲ ಇರುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಏನಾರು ಬಂತು ಅಂದರೆ ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡಿ. ಜೊತೆಗೆ ಯಾರು ಕರ್ಕೊಬನ್ನಿ. ಯಾಕಂದರೆ ನಿಮ್ಮ ಸೇಫ್ಟಿಗೋಸ್ಕರ. ಯಾಕಂದರೆ ಇಲ್ಲಿ ಸುತ್ತಮುತ್ತ ಯಾರೂ ಇರೋದಿಲ್ಲ. ಇಲ್ಲಿ 200 ಮೀಟ್ರ್ 300 ಮೀಟ್ರು ಒಬ್ಬರೇ ಇಡ್ತೀರಾ. ಅದರಿಂದ ಇದೇ ಟರ್ನಿಂಗು. ಹಿಂಗೆ ಎತ್ಕೊಂಡು ಹಿಂಗೆ ಒಳಗಡೆ ಹೋಗಬೇಕು. ಹೋದರೆ ಇಲ್ಲಿಂದ 50 ಮೀಟ್ರು ಇರೋದಿಲ್ಲ, ತುಂಬ ಹತ್ರ ಇದೆ. ಕಾಣಿಸ್ತಾ ಇರ್ಬೋದು ಅನ್ಕೋತೀನಿ ನಿಮಗೆ ವಿಡಿಯೋದಲ್ಲಿ. ಬಂದೇ ಬಿಟ್ವಿ. ಇದೇ ಬ್ಯಾಕ್ ವಾಟ್ರು ನೋಡಿ ಎಷ್ಟು ಚೆನ್ನಾಗೈತೆ.
ಕಾರು ಬೈಕ್ ಏನಾರು ಬಂತು ಅಂದರೆ ಹಿಂಗೆ ಸೀದಾ ತಗೊಬಂದು ಇಲ್ಲೇ ಎಲ್ಲಾರು ಪಾರ್ಕಿಂಗ್ ಮಾಡಿ ಆ ಕಡೆಗೆ ನಡ್ಕೊ ಹೋಗಿ ಅಲ್ಲಿಗೆ ತಗೊಂಡು ಹೋಗ್ಬೇಡಿ. ಸುಮ್ಮನೆ ರಿಸ್ಕ್ ಆಗುತ್ತೆ, ಟೈರ್ ಗಿರ್ಸಿ ಹಾಕೊಂಡು ಆಮೇಲೆ ರಿಸ್ಕ್ ತಗೊಳ್ಳೋದೇನಕ್ಕೆ. ಇಲ್ಲಿ ಅಕ್ಕಪಕ್ಕ ಗ್ಯಾರೇಜ್ ಎಲ್ಲ ಇರೋದಿಲ್ಲ ಇಲ್ಲಿ, ಅದರಿಂದ ಹೇಳ್ತಿದ್ದೀನಿ. ಇಲ್ಲಿ ಖಾಲಿ ಪ್ಲೇಸಲ್ಲಿ ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ, ಅಲ್ಲಿ ಒಳಗಡೆಗಂತೂ ತಗೊಳಂಗೆ ಹೋಗ್ಬಿಡಿ. ನಾನಿಲ್ಲಿ ಹಾಕ್ತಾಯಿದ್ದೀನಿ, ಬನ್ನಿ ನೋಡ್ಕೊಬರೋದ ಯಾವ ಥರ ಐತೆ ಅಂತ. ಎಂಥ ಅದ್ಭುತ ಜಾಗ ಅಂತಂದರೆ ಇದು. ನಾನು ಎಷ್ಟೋ ಸತಿ ಇಲ್ಲಿ ಬಂದಾಗೆಲ್ಲ ಬ್ಯಾಕ್ ಬಂದಿರಲಿಲ್ಲ, ಫ್ರೆಂಡ್ ಬಂದಿದ್ದೆ. ಫ್ರೆಂಡ್ ಬಂದು 2-3 ಸತಿ ಹಂಗೆ ಹೊಂಟೋಗಿದ್ದೆ. ಏನಕ್ಕೆ ಅಂದರೆ ಒಳಗಡೆ ಎಂಟ್ರಿ ಇಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಇವತ್ತು ಯಾರೋ ಒಬ್ರನ್ನ ಫ್ರೆಂಡ್ನ ನೋಡಬೇಕು ಅಂತ ಅಂದ್ಕೊಂಡು ಈ ಕಡೆ ಬಂದಿದ್ದೆ. ಅದರಿಂದ ಈ ಹಿಂದ್ಗಡೆ ಬ್ಯಾಕ್ ವಾಟ್ರ್ ಪ್ಲೇಸು ಗೊತ್ತಾಯ್ತು ನನಗೆ. ಆದರೂ ಎಂಥ ಅಡ್ವೆಂಚರ್ ಅಂದರೆ ತುಂಬ ಸಕ್ಕತ್ತಾಗೈತೆ. ಈ ಜಾಗ ಅಂತೂ ಫ್ಯಾಮಿಲಿಗಳಿಗೆ ತುಂಬ ಸೇಫು, ಆರಾಮಾಗಿ ಬಂದು ಎಂಜಾಯ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಯಾವ ಪ್ರಾಬ್ಲಮ್ಮು ಇಲ್ಲ, ಏನೂ ಇಲ್ಲ. ಆರಾಮಾಗಿ ಕುಕ್ ಮಾಡ್ಕೊಂಡು, ಇಲ್ಲೆಲ್ಲ ನೋಡಿ ಓಪನ್ ಪ್ಲೇಸ್ ಐತೆ, ಇಲ್ಲೆಲ್ಲ ಆರಾಮಾಗಿ ಕುಕ್ ಮಾಡ್ಕೊಂಡು, ಈ ಕಡೆ ನೀರು ಬೇರೆ ಐತೆ, ಇಲ್ಲಿ ನೀರಲ್ಲಿ ಆಟ ಆಡ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗೈತೆ ಲೊಕೇಶನ್ ಅಂತೂ. ಈ ಬೀಚು ಅಲೆಗಳು ಹಂಗೆ ಹೊಡಿತಾ ಇದ್ದಾವೆ. ಇಂಥ ಒಂದು ಪ್ಲೇಸ್ ಇಲ್ಲ ಐತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನಗೆ ಎಷ್ಟೋ ಸತಿ ಫ್ರೆಂಟಿಂದ ಬಂದು ಹಂಗೆ ಹೊಂಟೋಗುವೆ. ಇವತ್ತು ಏನಾರ ಮಾಡಿ ನೋಡೇ ಬಿಡವ ಅಂತ ಅಂದ್ಬಿಟ್ಟು ಈ ಕಡೆಯಿಂದ ಬಳಸ್ಕೊಂಡು ಈ ಕಡೆಯಿಂದ ಬಂದೆ. ಈಗ ಗೊತ್ತಾಯ್ತು ಬ್ಯಾಕ್ ವಾಟ್ರಿಗೆ ಹೆಂಗೆ ಬರಬೇಕು ಅಂತ ಅಂದ್ಬಿಟ್ಟು. ನಿಮಗೆ ಲೊಕೇಶನ್ ಸೆಂಡ್ ಮಾಡ್ತೀನಿ ನಾನು. ಯಾವ ರೂಟಲ್ಲಿ ಬರಬೇಕು ಅಂತಲೂ ವಿಡಿಯೋ ಮಾಡಿದ್ದೀನಿ. ಈ ಹಳ್ಳಿ ವಾತಾವರಣದಲ್ಲಿ ಇಂಥ ಒಂದು ಜಾಗ ಐತೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ನೋಡಿ. ಎಷ್ಟೋ ಜನ ಹೇಳ್ತಾರೆ ಸಿಟಿ ಬೆಸ್ಟು ಅಂತ ಅಂದ್ಬಿಟ್ಟು. ನೋಡಿ ಹಳ್ಳೀಲಿ ಇಂಥ ಒಂದು ವಾತಾವರಣ ಐತೆ ಅಂತ ನಮಗೆ ಸಿಟಿಲಿರೋರ್ಗೆ ಯಾರಿಗೂ ಗೊತ್ತೇ ಇಲ್ಲ. ಇಲ್ಲಿ ಯಾವುದೇ ಥರ ಪ್ರಾಬ್ಲಮ್ಮು ಯಾವುದೂ ಇಲ್ಲ, ಇಲ್ಲಿ ಯಾರೂ ಕೇಳೋದಿಲ್ಲ. ನೋಡಿ ಇಲ್ಲಿ ಸುತ್ತಮುತ್ತ ಎಲ್ಲೂ ಒಂದು ಪ್ಲಾಸ್ಟಿಕ್ಕು, ಪೇಪರು ಗಿಪ್ಪರು ಏನೂ ಇಲ್ಲ. ನೀವು ಅಕಸ್ಮಾತ್ ಇಲ್ಲೇನಾರ ಬಂತು ಅಂದರೆ ಪ್ಲಾಸ್ಟಿಕ್ ಇಷ್ಟಕ್ಕೆ ಹಾಕಕ್ಕೆ ಹೋಗ್ಬಿಡಿ. ಆಮೇಲೆ ಇಲ್ಲಿ ಯಾರನ್ನೂ ಬರೋಕ್ಕೂ ಬಿಡೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಬೇಜಾರೇನಿಲ್ಲ. ಇದೇ ಥರ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.